ವೆಲ್ಕಮ್ ಟು ಅವರ್ ಅಡುಗೆ ಮನೆ. ತುಂಬಾ ಖುಷಿ ಆಯ್ತು ನಿನ್ನ ನೋಡಿ. ನೀನ್ ನೋಡ್ರೆ ನಂಗೆ ಒಂಥರ ಕುಷ್ಕಾ ಬಿರಿಯಾನಿ ನೋಡ್ದಂಗೆ ಆಗಿತ್ತು. ಸ್ವಲ್ಪ ಬೆಳೆದಿದ್ಯಾ. ಏನ್ ಅಡುಗೆ ಮಾಡ್ತಿದ್ದೀರಾ ನಮ್ಮ ಕಿಚನ್ ಅಲ್ಲಿ ಇವತ್ತು? ನನಗೆ ಬರೋದು ಆಮ್ಲೆಟ್. ಒಂದು ಆಮ್ಲೆಟ್ ಹಾಕೋಣ ಅಂತ ಬಂದಿದ್ದೀನಿ. ಲೋ, ನಿನಗೆ ಏನಾದ್ರೂ ತಗೊಂಡು ಚುಚ್ಚಿ ಸಾಯಿಸ್ಬಿಡ್ತೀನಿ. ಇಷ್ಟು ದೂರ ಬಂದಿದ್ಯಾ, ನಂಗೆ ಬರೋದೇ ಆಮ್ಲೆಟ್ ಮಾಡಿ ಹಾಕ್ಬಿಡ್ತೀನಿ ಅಂದ್ರೆ ಆಮ್ಲೆಟ್ ಮಾಡ್ಬಂಗಿಲ್ವಾ ಇಲ್ಲಿ? ಇಲ್ಲ ಆಮ್ಲೆಟ್ ಮಾಡ್ಬೋದು. ನಮ್ದೆಲ್ಲ ಸ್ವಲ್ಪ ಸ್ಪೆಷಲ್ ಆಮ್ಲೆಟ್ ಅಕ್ಕ, ಹಿಂಗೆಲ್ಲ ಬಾಡಿ ಎಲ್ಲ ಏಯ್ ಚುಚ್ಚೆ ಸಾಕ್ಬಿಡ್ತೀನಿ, ನನ್ಗದೆಲ್ಲ ಗೊತ್ತಿಲ್ಲ. ನಿನ್ ತರಾನೇ ಇರೋ ಒಂದು ಪಾಲಕ್ ಆಲೂ ಕಬಾಬ್ ಮಾಡ್ಕೊಡೋ, ನಾನು ತಿನ್ಬಿಟ್ಟು ನಿನ್ನಂಗೆ ಆಗ್ತೀನಿ ಪ್ಲೀಸ್. ಪಾಲಕ್ ಆಲೂ ಕಬಾಬ್ ಅಲ್ವಾ? ನನ್ನ ಫ್ರೆಂಡ್ ಒಬ್ರು ಮಾಡ್ತಿದ್ರು, ಸಿಂಧು ಅಂತ ಅಂದ್ಬಿಟ್ಟು, ತುಂಬಾ ಒಳ್ಳೆಯವರು. ಮಾಡಿ ಮಾಡಿ ನನಗೆ ಕಲ್ಸ್ಕೊಡ್ತಾ ಇದ್ರು. ನಿನಗೆ ಹಿಂದಿ ಅಲ್ಲ ಕನ್ನಡದವ್ರು ಹುಡುಗಿರಲ್ಲ ಫ್ರೆಂಡ್ಸಾ ನಿಂಗೆ? ಫ್ರೆಂಡ್ಸ್ ಅಲ್ಲಿ ಏನಕ್ಕ ಎಲ್ಲ ಇದಾರಕ್ಕ, ತುಂಬಾ ಜನ. ಹುಷಾರು. ಓಕೆ, ಸಿಂಧು ಅವ್ರು ಏನೇನು ಹೇಳ್ಕೊಟ್ಟಿದ್ದಾರೆ? ಏನೇನೋ ಒಂದು 4-5 ಹೇಳ್ಕೊಟ್ಟಿದ್ದಾರೆ. ಅಂದ್ರೆ 4-5 ಐಟಮ್ಸ್ ಹೇಳ್ಕೊಟ್ರು. ಮಾಡಿದ್ರಾ? ಅಡುಗೆ ಮಾಡೋಣ ಬನ್ನಿ ಅಕ್ಕ, ಅಡುಗೆ ಮಾಡೋಣ ಬನ್ನಿ ಅಕ್ಕ. ಅಲ್ಲೇ ನಾನ್ ಕರಿಬೇಕು ಬಂದ್ ಅಡುಗೆ ಮಾಡೋ ಅಂತ. ನೀನೇನು ನನ್ನ ಅಡುಗೆ ಮನೆಗೆ ಕರೀತಾ ಇದೆಯಲ್ಲ ನೋಡು. ಆಯುಧ ಇಟ್ಕೊಂಡು ಮಾತಾಡ್ಬಾರ್ದು. ಇವಾಗ ಸ್ವಲ್ಪ ನೀವು ಅಲ್ಲಿ ಇಕ್ಕಿದ್ಮೇಲೆ ಸ್ವಲ್ಪ ಇವಾಗ ಧೈರ್ಯ. ನಾನು ಹಂಗೆ ಎಲ್ಲಿ ಇಕ್ಬೇಕೋ ಅಲ್ಲೇ ಇಕ್ತೀನಿ. ಗೊತ್ತಿಲ್ಲ ನಿನ್ಗೆ ನಾನು ಇಕ್ಕೋದು ನೋಡಿಲ್ಲ ನೀನು. ನೀನ್ ಬರ್ಬೇಕು ನಮ್ ಏರಿಯಾಗೆ. ಬೇಡ ಒಬ್ಬೊಬ್ರಿಗೂ ಇಕ್ಬಿಟ್ಟಿದೀನಿ ಸರ್ಸರಿಯಾಗಿ. ಅಡ್ಗೆ ಊಟ ಕಣೋ. ಸೊ ಇವಾಗ ನೀನ್ ನಮ್ಗೇನ್ ಮಾಡಿ ಇಕ್ತಾ ಇದೀಯಾ? ಪಾಲಕ್ ಆಲೂ ಕಬಾಬ್. ಅದಕ್ಕಿಂತ ಮುಂಚೆ ನಮ್ ನವಾಜ್ ಅವ್ರದ್ದೊಂದು ಅದೊಂದು ಬರ್ಲಿಲ್ಲ ಅಂದ್ರೆ ಅದು ಅಡ್ಗೆ ಮನೆ ಬಗ್ಗೆ ಹೇಳ್ಬೇಕು. ಇಲ್ಲ ಬೇಡ ಕಣ, ಬಾತ್ರೂಮ್ ಬೆಡ್ರೂಮ್ ಬಗ್ಗೆ ಹೇಳು. ಚೆನ್ನಾಗಿರುತ್ತೆ. ಏನು ಅಲ್ವಾ, ಚೆನ್ನಾಗಿರೋ ಅಡ್ಗೆ ಮನೆ ಕಟ್ಸಿದೀನಿ ನಾನು, ದುಡ್ಡು ಖರ್ಚು ಮಾಡಿಸಿ. ಹೇಳೋಣ ಅಕ್ಕ, ಹೇಳು ನಿಧಾನಕ್ಕೆ ಕೇಳೋ. ಕ್ಯಾಮ್ರಾಮನ್ ಹಾರ್ಟ್ ಅಟ್ಯಾಕ್ ಆಗಂಗೆ ಹೇಳ್ಬೇಡ. ಅಣ್ಣ ಮದ್ವೆ ಮನೇಲಿ ಇರುತ್ತೆ ಬಾಳೆಗೊನೆ, ಆದ್ರೆ ಕರ್ನಾಟಕದಲ್ಲಿರೋ ಪ್ರತಿ ಹೆಂಗಸರು ನೋಡ್ಬೇಕಾಗಿರುವಂತ ಶೋ ಅಡ್ಗೆ ಮನೆ. ಓಕೆ, ಸೊ ಇವಾಗ ನೀವು ಮಾಡ್ತಿರೋದು ಪಾಲಕ್ ಆಲೂ ಕಬಾಬ್. ಏನೇನ್ ಬೇಕು ಅಂತ ನಿಮ್ಗೆ ನೀವು ಕೇಳಿರೋ ಐಟಮ್ಸ್ ಎಲ್ಲ ತಂದು ಇಟ್ಟಿದೀವಿ. ಶುರು ಮಾಡೋಣ. ಕಾರ್ನ್ ಫ್ಲೋರ್ ಬಂದ್ಬಿಟ್ಟು 3 ಟೇಬಲ್ ಸ್ಪೂನ್ ಹಾಕೋಬೇಕು. ಹಾಕೊಳ್ಳಿ. 1, 2, 3. ಅದಾದ್ಮೇಲೆ ಕಡಲೆ ಹಿಟ್ಟು 3 ಟೇಬಲ್ ಸ್ಪೂನ್. ಮೈದಾ ಹಿಟ್ಟು 2 ಸ್ಪೂನ್. ಪಾಲಕ್ನ ನಾವೇನ್ ಮಾಡಿದೀವಿ, ಪಾಲಕ್ನ ಫುಲ್ಲು ಹಿಂಡಿ ಅದನ್ನ ಮಿಕ್ಸಿಗೆ ಹಾಕಿ ಫುಲ್ಲು ಅದರಿಂದ ರಸಾನ ತಕ್ಕೊಂಡಿದೀವಿ. ಎಕ್ಸಾಮ್ ಬರೀಬೇಕು ಅಂದ್ರೆ ಓದ್ಕೊಳಕ್ ಬೇಕು ಬುಕ್ಕು, ಆದ್ರೆ ಎಲ್ಲರಿಗೂ ಶಕ್ತಿ ಕೊಡುತ್ತೆ ಪಾಲಕ್ಕು. ಇವಾಗ ಏನೋ ಒಂದ್ ನನಗೆ ಮಾಡಿಕ್ಕು. ನೋಡಿ ಇದೆಲ್ಲ 3 ಹಾಕೊಂಡ್ವಾ, 3 ಹಿಟ್ಗಳನ್ನ ಹಾಕೊಂಡಿದೀವಿ. ಇವಾಗ ಪಾಲಕ್ನ ಒಂಚೂರು ಹಾಕೋಬೇಕು. ಇವಾಗ ನಾವು ಬೋಂಡಾ ಬಜ್ಜಿ ಎಲ್ಲ ಮಾಡ್ತೀವಲ್ವಾ, ಇದರಲ್ಲಿ ಇವಾಗ ಚೆನ್ನಾಗಿ ಕಲಾಯಿಸ್ಬೇಕು. ಚೆನ್ನಾಗಿ ಕಲಿಸ್ಬೇಕು. ಕಲ್ಸಕ್ಕಿಂತ ಮುಂಚೆ ಆಗ ಈ ಗ್ಯಾಪ್ ಅಲ್ಲಿ ಆಯಿಲ್ ನ ಬಿಸಿ ಮಾಡ್ಬೇಡ. ನಮ್ ಕಿಚನ್ ಅಲ್ಲಿ ನಾವ್ ಯಾವಾಗ್ಲೂ ಹೆಲ್ತ್ ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡೋದ್ರಿಂದ ನಮ್ ಕಿಚನ್ ಅಲ್ಲಿ ನಾವ್ ಯಾವಾಗ್ಲೂ ಬಳಸೋದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ನ. ಚಾಟ್ ಮಸಾಲ. ವೆರಿ ಗುಡ್. ಇದು ಗರಂ ಮಸಾಲ. ಓಕೆ, ಎಲ್ಲ ಸ್ವಲ್ಪ ನಿಮಗೆ ಟೇಸ್ಟಿಗೆ ತಕ್ಕಂಗೆ ಹಾಕೋಬೇಕು. ನವಾಜ್ ಕ್ಯಾಸಿ ತುಮೆ ಪಕಾನಾ ನಹೀ ಆತಿ ಕರ್ಕೊ ಬೋಲ್ಕೋ. ಇದು ನಿಮ್ ಶೋ ನೋಡಿ ಕಲ್ತಿರೋ. ಎಷ್ಟು ಗಂಟೆಗೆ ಬರುತ್ತೆ ನಮ್ ಶೋ? ಮಧ್ಯಾಹ್ನ 1 ಗಂಟೆಗೆ ಬರುತ್ತೆ ಕರೆಕ್ಟ್. ನವಾಜ್ ಇದು ಸ್ವಲ್ಪ ಖಾರ. ನೀವು ಜಾಸ್ತಿ ನಮ್ ತರ ಆಗಿದ್ರೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಖಾರನ, ಇಲ್ಲ ಅಂದ್ರೆ ಸ್ವಲ್ಪ ಹಾಕೊಂಡ್ರೆ ಸಾಕು. ಉಪ್ಪು ಒಂಚೂರು ಸ್ವಲ್ಪ ಟೇಸ್ಟಿಗೆ ತಕ್ಕ. ಉಪ್ಪು ಜಾಸ್ತಿ ಆದ್ರೆ ಆಗುತ್ತೆ ತಪ್ಪು. ಆಮೇಲೆ ಲಾಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು 1/2 ಸ್ಪೂನ್. ಇವಾಗ ಇದನ್ನ ಕಲಿಸ್ಬೇಕು. ಕಲಾಯಿಸಬಾರದು, ಕಲಿಸ್ಬೇಕು. ನಮ್ಮ ಭಾಷೆಲಿ ಇನ್ನೊಂದು ಹೇಳ್ತಾರೆ ಗುಲ್ಗುಲ್ ಹಿಟ್ ಅಂತ. ಗುಲ್ಗುಲ್ ಹಿಟ್ ಮಾಡ್ಬೇಕು ಇವಾಗ. ಇವಾಗ ನೋಡಿ ಆಗ ಇದು ಫುಲ್ಲು ಚೆನ್ನಾಗಿ ಕಲ್ಸ್ಕೊಂಡಾಯ್ತು. ಇವಾಗ ಏನ್ ಮಾಡ್ಬೇಕು, ಆಲೂಗಡ್ಡೆನ ಈ ತರ ಪೀಸ್ ಆಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿದ್ನ ಇದರಲ್ಲಿ 5 ನಿಮಿಷ ಮ್ಯಾರಿನೇಟ್ ಆಗಿ ಬಿಡ್ಬೇಕು. ಈ ಅಡ್ಗೆ ಮನೆ ಇಷ್ಟು ಚೆನ್ನಾಗಿ ಕಾಣೋ ಕಾರಣ ಮೈನು ನೀವಿಲ್ಲಿ ಇಷ್ಟು ಕ್ಯೂಟ್ ಆಗಿ ಇಷ್ಟು ಸ್ವೀಟ್ ಆಗಿ ನೀವಿಲ್ಲಿ ನಿಂತ್ಕೊಂಡು ಮಾತಾಡೋದ್ಕಂತ. ಅದಕ್ಕೆ ಒಂದೇ ಒಂದು ಮಾತಾಡ್ತೀನಿ, ಕೇಳಿಸ್ಕೊಳ್ರಿ. ಈ ಸಲನೂ ನಮ್ಮ RCB ಕಪ್ ಗೆಲ್ಲೋದು ಪಕ್ಕ. ಮಲ್ಟಿ ಟ್ಯಾಲೆಂಟೆಡ್ ನಮ್ಮ ನಯನ ಅಕ್ಕ. ಸಖತ್ತಾಗಿತ್ತು ಕಣೋ. ನನ್ ಬಗ್ಗೆ ಅಲ್ಲ ಕಣೋ, ಕಿಚನ್ ಬಗ್ಗೆ ಹೇಳೋದಿದ್ದು. ಆಗ ಮನುಷ್ಯರು ಬದುಕಿರೋರ್ಗು ಯಾವತ್ತೂ ಇಲ್ಲ ಅಡ್ಗೆಗೆ ಕೊನೆ. ಇವಾಗ ಪೂರ್ತಿ ಕರ್ನಾಟಕನೇ ಇಷ್ಟಪಡ್ತಿರೋಂಥ ಶೋ ಅಡ್ಗೆ ಮನೆ. ಈ ತರ ಫುಲ್ಲು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 5 ನಿಮಿಷ ಮ್ಯಾರಿನೇಟ್ ಮಾಡಕ್ ಬಿಡೋಣ. ಆಗ ನೋಡಿ ನಾವು 5 ನಿಮಿಷ ಮ್ಯಾರಿನೇಟ್ ಮಾಡ್ಕೊಂಡಾಯ್ತು. ಇವಾಗ ಅದು ಪರ್ಫೆಕ್ಟ್ ಆಗಿ ಎಲ್ಲ ಕಚ್ಕೊಂಡಿರುತ್ತೆ. ಅದಕ್ಕೆ ಸೊ ಅದೇ ಪರ್ಫೆಕ್ಟ್ ಆಗಿ ಅಂಟ್ಕೊಂಡಿರುತ್ತೆ. ಹಾಕೋಣ ಅಂತ ನೋಡ್ರಿ. ಏನ್ ಮಾಡ್ತೀವಿ ಇವತ್ತು ಹಾಕ್ತೀರಾ ನಾಳೆ ಹಾಕು. ಇವಾಗ ಹಾಕೋಣ. ಆಗ ಆಲೂ ಕಬಾಬ್ ಮಾಡ್ತಾ ಇದೀವಿ. ಒಂದು ಡೈಲಾಗ್ ಹೇಳ. ಆಲೂ ಕಬಾಬ್ ಹೇಳು. ಆಗ ಡಿಗ್ರಿ ಮಾಡಿದ್ರು ನಮ್ಗೆ ಯಾರಿಗೂ ಸಿಕ್ತಿಲ್ಲ ಜಾಬು. ಇವತ್ತು ಸೂಪರ್ ಆಗಿ ಮಾಡಿದೀವಿ ನೋಡಿ, ಪಾಲಕ್ ಆಲೂ ಕಬಾಬು.
ಇವಾಗ ಏನಾದ್ರೂ ಕಬಾಬ್ ಚೆನ್ನಾಗಿಲ್ಲ ಅಂದ್ರೆ ನವಾಜ್ ನಿಲ್ಸ್ಬಿಡ್ತೀನಿ ನಿಂದು ಆವಾಜ್. 5 ನಿಮಿಷ ಬೇಯಿಸ್ಲಿ. ಹಾಗಾದ್ರೆ ನಿಮ್ಗೆ ಗೊತ್ತಾಗ್ತಿದೆ ನೋಡಿ, ಇಲ್ಲಿ ಕಲರ್ ಚೇಂಜ್ ಆಗುತ್ತೆ, ನಿಮಗೆ ಬಜ್ಜಿ ತರ ಫೀಲ್ ಬರುತ್ತೆ. ಬಜ್ಜಿ ಬೋಂಡ ಇದೆಲ್ಲ ನಿಮ್ಗೆ ಹೆಂಗೆ ಬೇಯಿಸಿದಾಗ ಗೊತ್ತಾಗುತ್ತೆ. ಸೊ ಆ ತರ ಫೀಲ್ ಬರುತ್ತೆ. ಆವಾಗ ನಾವು ಅವಾಗ ಏನ್ ಮಾಡ್ಬೇಕು, ಅದು ಸೌಟ್ ಎತ್ಕೊಂಡು ಅಲ್ಲಾಡ್ತಿರ್ಬೇಕು. ಆಗ ಹುಡುಗಿರೆಲ್ಲ ನಮ್ಮ ಹುಡುಗರಿಗೆ ಮಾಡ್ತಾರೆ ಮೋಡಿ. ಹುಡುಗಿರೆಲ್ಲ ನಮ್ಮ ಹುಡುಗರಿಗೆ ಮಾಡ್ತಾರೆ ಮೋಡಿ. ಇವಾಗ ನಾನು ಮಾಡಿರೋ ಪಾಲಕ್ ಆಲೂ ಕಬಾಬು ಹಾಗೆ ರೆಡಿ ಆಗಿದೆ ನೋಡಿ. ಈಗ ನಮ್ ಕಡೆ ಏನ್ ಗೊತ್ತೇನೋ, ಹೆಣ್ಮಕ್ಳು ರೌಂಡ್ ಚಪಾತಿ ತಟ್ಟಕ್ಕೆ ಕಲ್ತ್ಕೊಬಿಟ್ರು ಅಂದ್ರೆ ಮದ್ವೆ ಫಿಕ್ಸು ಅಂತ. ನಾನು ಫಿಕ್ಸ್ ಹಂಗಾರೆ ನಾನು ಫಿಕ್ಸ್ ರೆಡಿ, ಮದ್ವೆಗೆ ರೆಡಿ. 23. 23 ವರ್ಷಕ್ಕೆ ನಿಮ್ ಮದ್ವೆ ಆಗೋ ಆಸೆನಾ? 21ರಿಂದ ಆಸೆ ಅಕ್ಕ, ತಡ್ಕೊಂಡಿದ್ದೀನಿ. 21ರಿಂದ ಆಸೆ ಐತೆ, ತಡ್ಕೊಂಡಿದಾನಂತಲ್ಲೇ. ತಗೊಳ್ ಸೌಟಲ್ಲಿ ಹೊಡ್ಬಿಡ್ತೀನಿ ನಿನಗೆ. ಹೆಂಗೋ ಹೇಳ್ತೇನೆ ಅವಾಗ 23 ಅಂದ್ರೆ ನಿಮ್ ಮದ್ವೆ ವಯಸ್ಸಲ್ಲ, ಚೈಲ್ಡು. ಏನ್ ಬೇಕು ಅದೇ ಇಲ್ಲ ಕೆಲ್ಸ, ಜಾಬ್. ಹೆಣ್ಮಕ್ಳು ಫಸ್ಟ್ ಅದೇ ನೋಡೋದು, ಒಂದ್ ಗೌರ್ಮೆಂಟ್ ಜಾಬ್ ಇರ್ಬೇಕು. ಅಡುಗೆ ಮಾಡ್ಕೊಂಡಿರ್ತೀನಿ ಅಕ್ಕ ಮನೇಲಿ. ಅವ್ಳು ದುಡ್ದಾಕ್ತಕ್ಕ? ಇಲ್ಲ ಅಕ್ಕ, ನಾನೇ ದುಡಿತೀನಿ. ಅಡುಗೆ ಮಾಡ್ಕೊಂಡು ಮನೇಲಿ ಇರ್ತೀನಿ, ನೀನೇ ದುಡ್ದಾಕ್ತೀನಿ. ಚೆಫ್ ಆಗ್ತೀನಿ ಅಕ್ಕ. ಚೆಫ್ ಅಲ್ಲ ಚಿನ್ನ, ಅದು ಶೆಫ್ ಆಗ್ತೀನಿ ಅಕ್ಕ. ನೀನು ದಯವಿಟ್ಟು ಇನ್ಮೇಲೆ ಇಂಗ್ರೀಡಿಯೆಂಟ್ ಹೆಸರನ್ನ ನೀನ್ ನೆಕ್ಸ್ಟ್ ಟೈಮ್ ಬರಂಗಿದ್ರೆ ಇಂಗ್ರೀಡಿಯೆಂಟ್ಸ್ ಗಳ ಹೆಸರನ್ನ ಕಲ್ತ್ಕೊಂಬ. ಓಕೆ, ಕಲಾಯಿಸ್ಬೇಕು. ಮ್ಯಾರಿನೇಟ್ ಮ್ಯಾರಿನೇಟ್ 5 ನಿಮಿಷ ಮ್ಯಾರಿನೇಟ್, ಮತ್ತೆ ಕಲಿಸ್ಬೇಕು. ಶೆಫ್ ಹಂಗೆ. ಇವಾಗ ಗಾರ್ನಿಶಿಂಗ್ ಮಾಡ್ತೀನಿ ಅಕ್ಕ. ಇದನ್ ಮಾತ್ರ ಕರೆಕ್ಟ್ ಹೇಳಿದಲ್ಲ, ಹೆಂಗೋ ಇಂಗ್ಲಿಷ್ ಇದು ಹೇಳಿದ್ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ಕೊಟ್ಟಿರೋದು. ಹಂಗೆ ಜೋಡ್ಸಿ. ಇವಾಗ ಹೆಂಗ್ ಜೋಡಿಸ್ತೀಯ ನೀನ್ ಇಷ್ಟ ಬಂದಂಗೆ ಜೋಡಿಸ್ಕೊಳ. ಆಗ ನಾ ಬೆಳಗ್ಗೆ ಎದ್ದ ತಕ್ಷಣ ಅಲ್ಲೂಸ್ ಬೇಕಾದ್ರೆ ಹಾಕೋತೀವಿ ಪೇಸ್ಟು. ಇವಾಗ ನೋಡಿ ನಾನು ಮಾಡಿರೋದು ಹೆಂಗಿದೆ ಅಂತ ಟೇಸ್ಟು. ದಿನ ಹಂಗೆ ಕೈ ದಿನ. ವಾವ್, ನಿಜ ಚೆನ್ನಾಗಿದೆ ಕಣೋ, ನಿಜ ಸೂಪರ್ ಆಗಿದೆ ಅಕ್ಕ. ಅಡ್ಗೆನೂ ಚೆನ್ನಾಗಿ ಮಾಡ್ತೇವೆ ಗುರು. ಆಕ್ಚುಲಿ ತುಂಬಾ ನೀಟಾಗಿ ನಾವು ಉಪ್ಪು ಖಾರ ಎಲ್ಲ ಹಾಕಿದ್ಯಾ ಕಣೋ. ಪಾಲಕ್ ಆಲೂ ಕಬಾಬ್ ಮಾಡುವ ವಿಧಾನ. ಮೊದಲು ಒಂದು ಬೌಲ್ಗೆ 3 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್, 3 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, 2 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಹಾಕಿ, ನಂತರ ರುಬ್ಬಿದ ಪಾಲಕ್ ಸೊಪ್ಪಿನ ರಸವನ್ನು ಕಲಸಿಕೊಂಡ ಹಿಟ್ಟಿಗೆ ಹಾಕಿ, ಈಗ ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲ, ಅರ್ಧ ಟೀ ಸ್ಪೂನ್ ಗರಂ ಮಸಾಲ, ಅರ್ಧ ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಗಂಟಾಗದಂತೆ ಬೋಂಡಾ ಹಿಟ್ಟಿನ ಹದಕ್ಕೆ ಚೆನ್ನಾಗಿ ಕಲಸಿಕೊಳ್ಳಿ. ಇದಕ್ಕೆ ದೊಡ್ಡದಾಗಿ ಕತ್ತರಿಸಿಕೊಂಡ ಆಲೂಗಡ್ಡೆ ಪೀಸ್ ಹಾಕಿ ಮಿಕ್ಸ್ ಮಾಡಿ 5 ನಿಮಿಷ ಮ್ಯಾರಿನೇಟ್ ಆಗಲು ಬಿಡಿ. ಇನ್ನೊಂದು ಬಾಣಲಿಯಲ್ಲಿ ಅಡುಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಲು ಬಿಡಿ. ಈಗ ಮ್ಯಾರಿನೇಟ್ ಆದ ಆಲೂಗಡ್ಡೆಯನ್ನು ಕಾದ ಎಣ್ಣೆಯಲ್ಲಿ ಹಾಕಿ ಕಂದು ಬಣ್ಣ ಬರುವವರೆಗೆ ಕರಿಯಿರಿ. ಕಬಾಬ್ ಕಂದು ಬಣ್ಣಕ್ಕೆ ತಿರುಗಿದ ನಂತರ ಎಣ್ಣೆಯಿಂದ ಕಬಾಬ್ ತೆಗೆದು ಒಂದು ಸರ್ವಿಂಗ್ ಬೌಲ್ಗೆ ಹಾಕಿದರೆ ಬಿಸಿ ಬಿಸಿ ಪಾಲಕ್ ಆಲೂ ಕಬಾಬ್ ಸವಿಯಲು ಸಿದ್ಧ. ನವಾಜ್ ಅವರೇ, ಏನ್ರಿ ನಿಮ್ದು? ಆಕ್ಚುಲಿ ನೀವ್ ಎಣ್ಣೆನಲ್ಲಿ ಕರಿಬೇಕಾದ್ರೆ ಅವಾಜ್, ಹೆಸರು ನವಾಜ್, ಫುಲ್ ಕಮಾಜ್. ಅಬಾಬಾಬಾಬಾ, ನಮ್ಮ ಅಡ್ಗೆ ಮನೆಗೆ ಬಂದು ನೀನು ಅಮೂಲ್ಯವಾದ ಟೈಮ್ ನಮಗ್ ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ ನಿನ್ ಲೈಫ್ ಯಾವಾಗ್ಲೂ ಹಸಿರಾಗಿರ್ಲಿ, ಯಾವಾಗ್ಲೂ ನಗ್ತಾ ಇರು, ಯಾವಾಗ್ಲೂ ಖುಷಿಯಾಗಿರು ಅಂತ ಹೇಳಿ ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ. ಆಗ ನಾನು ಅಲ್ಲಿ ಹೋಗ್ತಾ ಇರ್ತೀನಿ ಗೆಸ್ಟು, ನಾನು ಅಲ್ಲಿ ಹೋಗ್ತಾ ಇರ್ತೀನಿ ಗೆಸ್ಟು. ಅಡುಗೆ ಮನೆಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ನಮ್ಮ ಜೊತೆ ಇವತ್ತು ನಗುಮುಖದ ಅರಸಿ ನಮ್ಮ ಹರ್ಷಿತಾ ಅವರಿದ್ದಾರೆ. ಪ್ಲೀಸ್ ವೆಲ್ಕಮ್ ಹರ್ಷಿತಾ. ನಮ್ಮ ಅಡುಗೆ ಮನೆಗೆ ಸ್ವಾಗತ. ಥ್ಯಾಂಕ್ ಯು. ನಮಗೋಸ್ಕರ ಏನು ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತು ನಾನು ನಿಮ್ಗೋಸ್ಕರ ಸೋಯಾ ಚಾಕ್ಸ್ ಕೈಮಾ ಮಾಡ್ಕೊಡ್ಬೇಕಂತ ಬಂದಿದ್ದೀನಿ. ಕೈಮಾ ಮಾಡ್ಕೊಡ್ತಾ ಇದ್ದೀರಾ? ಗುಡ್. ನಂಗೆ ನಾನ್ ವೆಜ್ ತಿಂದು ಅಲ್ಲ, ಅದಕ್ಕೋಸ್ಕರನೇ ನಾನು ಬಂದಿದ್ದೀನಿ. ನೋಡಿ ಅಕ್ಕ ಅನ್ಬೇಡಿ ಪ್ಲೀಸ್. ಐ ಥಿಂಕ್ ಐ ಆಮ್ ಯಂಗರ್ ದೆನ್ ಯು ಕ್ಯಾನ್ ಕಾಲ್ ಮಿ ಅಚ್ಚು ಅಂತ ಕರೀಲಾ? ಕರೀರಿ. ಅಚ್ಚು ಏನ್ ಕರೀತಾರೆ ನಿಮ್ಮ ಯಜಮಾನರು ನಿಮ್ಮನ್ನ?
ಬಾರೆ ಅಂತಾರ ಏನ್ ಮೇಡಮ್ ನಿಮ್ ಗಂಡನ ಅದ್ಭುತ ಇಟ್ಕೊಳಕ್ ಬರಲ್ಲ ನಿಮ್ಗೆ ಏನಾರ ಬಾರಿ ಅನ್ಬೇಕಾಗಿತ್ತು ಏನ್ ಹೇಳ್ರಿ ಏನಂದ್ರೆ ಅಂತ ಓಡೋಗ್ಬಿಡ್ತಾ ಇದ್ದೆ ಸಖತ್. ಇವಾಗ ಸೋಯಾ ಚಂಕ್ಸ್ ಸೋಯಾ ಚಂಕ್ಸ್ ಕೈಮಾ. ಓಕೆ, ಇವತ್ತು ನಮ್ಮ ಹರ್ಷಿತ್ ಅವರು ಮಾಡ್ತಾ ಇದ್ದಾರೆ ಸೋಯಾ ಚಂಕ್ಸ್ ಕೈಮಾ. ಸೋಯಾ ಏನಿದೆ ಇದನ್ನ ನಾವು ಫಸ್ಟ್ ಗ್ರೈಂಡ್ ಮಾಡ್ಕೊಬೇಕು. ಸೊ ನಂಗೆ ಮಿಕ್ಸಿ ಜಾರ್ ಕೊಟ್ರೆ ಇದನ್ನ ನಾನು ಫಸ್ಟ್ ಗ್ರೈಂಡ್ ಮಾಡ್ಕೊತೀನಿ. ಓಕೆ, ಈಗ ನಮ್ಮ ಮೇಡಮ್ ಅವ್ರಿಗೆ ನಾವೊಂದು ಮಿಕ್ಸಿ ಜಾರ್ ಅನ್ನ ಕೊಡೋಣ. ಎಷ್ಟು ತಗೊಂಡಿದ್ರಿ? ಸುಮಾರು 2 ಬೌಲ್ಸ್ ತಗೊಂಡ್ರ? ಓಕೆ, ಜಸ್ಟ್ ನಾರ್ಮಲ್ ವಾಟರ್ ಅಲ್ಲೇನೆ 20 ಮಿನಿಟ್ಸ್ ಸಾಲ್ಟ್ ಅಂಡ್ ಮತ್ತೆ ಟರ್ಮರಿಕ್ ಪೌಡರ್ ಹಾಕ್ಬಿಟ್ಟು ಸೊ ನೆನ್ಸಿಟ್ಟಿರೋದು. ಓಕೆ, ಸೂಪರ್. ಇವಾಗ ಇದಕ್ಕೆ ನೀರೇನು ಹಾಕಂಗಿಲ್ಲ? ಇಲ್ಲ, ನೀರೇನು ಹಾಕಂಗಿಲ್ಲ. ಸೊ ಗ್ರೈಂಡ್ ಮಾಡಿ. ಹೌದು. ಸೊ ಇವಾಗ ನಾವೇನ್ ರುಬ್ಬಿದೀವಿ ಸೋಯಾ ಚಂಕ್ಸ್ನ ಇದನ್ನ ಒಂದು ಬೌಲ್ಗೆ ಹಾಕೊಬೇಕು. ಓಕೆ, ಈ ಬೌಲ್ಗೆ ಹಾಕೊಂಡ್ಮೇಲೆ ಇದಕ್ಕೆ ನಾವು ಸ್ವಲ್ಪ ಮಸಾಲಾನ ರುಬ್ಕೊಬೇಕು. ಸೊ ಈ ಸೋಯಾ ಚಂಕ್ಸ್ ಜೊತೆ ಹಾಕೊಳ್ಳೋಕೆ ನಾನು ಮಸಾಲಾನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಈ ಮಸಾಲಾಗೆ ಫಸ್ಟ್ 2 ಗ್ರೀನ್ ಚಿಲ್ಲೀಸ್ ತಗೊಂತಾ ಇದ್ದೀನಿ. ಅಂದ್ರೆ ಖಾರ ಬೇಕಂದ್ರೆ 3 ಇಲ್ಲ 4 ತಗೊಬೋದು. ಅಂದ್ರೆ ನಾವ್ ಏನ್ ಕ್ವಾಂಟಿಟಿ ಎಲ್ಲ ಅಡ್ಗೆ ಮಾಡ್ತಾ ಇದೀವಿ ಅದ್ರ ಮೇಲೆ ಡಿಪೆಂಡ್. ಸೊ ಇವಾಗ 2 ಮೆಣಸಿನ್ಕಾಯಿ ಜೊತೆಗೆ 1 ರಿಂದ 1.5 ಇಂಚ್ 1.5 ಇಂಚ್ ಅಷ್ಟು ಚಕ್ಕೆ ಹಾಕೊಂತ ಇದೀನಿ. ಸೊ ಅರ್ಧ ಟೀ ಸ್ಪೂನ್ ಅಷ್ಟು ಮೆಣಸು ಹಾಕೊಂತ ಇದೀನಿ ಇದಕ್ಕೆ. ದೆನ್ ಅದ್ರ ಜೊತೆಗೆ ಆನಿಯನ್ 2 ರಿಂದ 3 ಮೀಡಿಯಂ ಸೈಜ್ 2 ರಿಂದ 3 ಆನಿಯನ್. ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು. ಇದಕ್ಕೆ ಒಂದು ಲೈಕ್ ಚಿಕ್ಕ ಸೈಜ್ ಅಷ್ಟು 1 ಬೆಳ್ಳುಳ್ಳಿ ಆದ್ರೆ ಸಾಕು. ಸೊ ಶುಂಠಿ 1 ಇಂಚ್ ಅಷ್ಟು ಸಾಕು ಇದಕ್ಕೆ. ಸೊ ಈ ಪೇಸ್ಟ್ನ ನಾನು ಇದ್ರ ಜೊತೆ ಹಾಕೊತಾ ಇದ್ದೀನಿ. ಸೊ ಇವಾಗ ಇದನ್ನ ಕಲಿಸ್ಕೊಳ್ಳೋಕ್ಕೋಸ್ಕರ ನಾನು ಉರಿಗಡಲೆ ಪುಡಿನ ಯೂಸ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇವಾಗ ನಾವು ಕೈಮನ್ನ ಗ್ರೇವಿ ಒಳಗಡೆ ಬಿಟ್ಟಾಗ ಅದು ಒಡೆದೋಗ್ಬಾರ್ದು. ಸೊ ಕಡಲೆ ಪುಡಿ ಹಾಕೋದ್ರಿಂದ ಅದು ಏನು ನಾವು ಶೇಪಲ್ಲಿ ರೋಲ್ ಮಾಡಿ ಹಾಕಿರ್ತೀವಿ ಅದೇ ಶೇಪಲ್ಲಿ ಇರುತ್ತೆ. ಅದಕ್ಕೋಸ್ಕರ ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ. ಹೌದು. ಓಕೆ, ಸೊ ಇದನ್ನ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಕಡಲೆ ಪುಡಿನ ಇದ್ರ ಜೊತೆ ಹೌದಾ? ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು. ಮನೇಲಿ ಯಾವಾಗ ನಗ್ತಾನೆ ಇರ್ತೀರ ನೀವು. ನಿಮ್ ನಗು ನೋಡೇ ಮೋಹನ್ ಅವ್ರು ಬಿದ್ಬಿಟ್ಟ ನಿಮ್ಗೆ? ಗೊತ್ತಿಲ್ಲ, ಹೇಳ್ತೀನಿ ಮನೆಗೆ ಹೋಗಿ. ಅಯ್ಯೋ ಅಂತ ಎಷ್ಟು ವರ್ಷ ಆಯ್ತಕ್ಕ ಮದ್ವೆ ಆಗಿ? ಇವಾಗ 4.5 years. 4.5 years ಆದ್ರೂ ನೀವ್ ಹೆಂಗ್ ಬಿದ್ರಿ ಅಂತ ಇನ್ನು ಕೇಳಿಲ್ಲ. ಪಾಪ ಆ ಮನುಷ್ಯನ ಏನು ಅಂತ ಹೇಳ್ಕೊತಾರೆ ಸರ್. ಯಾಕೆ ಬಿದ್ದೆ ನೀನು? ಕರ್ಮ ಕೆಟ್ಟಿತ್ತು ಮೇಡಮ್, 7:30 ನಡೀತಿತ್ತು ಬಿದ್ದುಬಿಟ್ಟೆ ಅಂತ. ಇವಾಗ ಏನ್ ಕಲ್ಸ್ಕೊಂಡಿದೀವಿ ಇದನ್ನ ನಾವು ಸೊ ಚಿಕ್ಕ ಬಾಲ್ ಆಗಿ ನಾವು ಇದನ್ನ ರೋಲ್ ಮಾಡ್ಕೊಬೇಕು ಫಸ್ಟು. ಸೊ ಈ ಸೈಜಲ್ಲಿ ಮಾಡ್ಕೊಂಡ್ರೆ ಸಾಕು. ತುಂಬಾ ಚಿಕ್ಕದಾಗಿ ಮಾಡಿದ್ರು ಸರಿಗ್ ಬರಲ್ಲ. ಅದು ಮೀನ್ಸ್ ಅಂದ್ರೆ ಒಡೆದೋಗ್ಬೋದು, ಇಲ್ಲ ಗ್ರೇವಿ ಜೊತೆ ಮಿಕ್ಸ್ ಆಗ್ಬೋದು ನಾವು ಮಿಕ್ಸ್ ಮಾಡ್ಬೇಕಂದ್ರೆ. ಅಂಡ್ ತುಂಬಾ ದಪ್ಪ ಮಾಡ್ಕೊಂಡ್ರು ಅದು ಗ್ರೇವಿ ಒಳಗಡೆ ಸರಿಗ್ ಅದು ಬೇಯಲ್ಲ, ಬಾಯ್ಲ್ ಆಗಲ್ಲ. ಸೊ ಇವಾಗ ಈ ತರ ರೋಲ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ಇದನ್ನ ನಾನು ಗ್ರೇವಿಗೆ ಹಾಕಕ್ಕೆ ಸೊ ಇವಾಗ ಗ್ರೇವಿ ರೆಡಿ ಮಾಡ್ಕೊಳ್ಳೋಣ. ಗ್ರೇವಿ ರೆಡಿ ಮಾಡ್ಕೊಳ್ಳೋಕೆ ಫಸ್ಟು ಇಲ್ಲಿ ನಾನು 3 ರಿಂದ 4 ಮೀಡಿಯಂ ಟೊಮ್ಯಾಟೊ ತಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಗೋಡಂಬಿನ ನೀರಲ್ಲಿ ನೆನೆಸಿ ಇಟ್ಕೊಂಡಿದ್ವಿ. ಸೊ ಇದೆರಡೂ ಗ್ರೈಂಡ್ ಮಾಡ್ಕೊಬೇಕು ಫಸ್ಟ್. ಫುಲ್ ಫೈನ್ ಪೇಸ್ಟ್ ಆಗಿ ಮಾಡ್ಕೊಬೇಕು ಇದನ್ನ. ಓಕೆ, ಸೊ ಇಷ್ಟು ಫೈನ್ ಪೇಸ್ಟ್ ಆಗಿದೆ. ಸೊ ಇವಾಗ ನಾವು ಗ್ರೇವಿ ಮಾಡ್ಕೊಳ್ಳೋಕೆ ನಂಗೊಂದು ಪ್ಯಾನ್ ಬೇಕು. ಸೊ ಪ್ಯಾನ್ಗೆ ಸ್ವಲ್ಪ ಆಯಿಲ್ ಆಗಬೇಕು. ನಮ್ಮ ಸೋಯಾ ಚಂಕ್ಸ್ ಕೈಮಾ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇದೆ ಅಲ್ವಾ, ಇದು ಜೆಮಿನಿ ಎಡಿಬಲ್ಸ್ ಅಂಡ್ ಫ್ಯಾಟ್ಸ್ ಇಂಡಿಯಾ ಲಿಮಿಟೆಡ್ ಕಂಪನಿ ಅವರು. ಈ ಕಂಪನಿನಲ್ಲಿ ಸಾಕಷ್ಟು ಹೆಲ್ದಿ ಆಯಿಲ್ಸ್ ಇದೆ. ಲೈಕ್ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಅದು ನಾವು ಬಳಸ್ತಾ ಇರುವಂಥ ಆಯಿಲ್. ಫ್ರೀಡಮ್ ಫಿಸಿಕಲ್ ರಿಫೈನ್ಡ್ ರೈಸ್ ಬ್ರಾನ್ ಆಯಿಲ್, ಫ್ರೀಡಮ್ ಕಚಿಗಾನಿ ಮಸ್ಟರ್ಡ್ ಆಯಿಲ್, ಫ್ರೀಡಮ್ ಗ್ರೌಂಡ್ನಟ್ ಆಯಿಲ್, ಈ ಥರದೇ ಸಾಕಷ್ಟು ಡಿಫ್ರೆಂಟ್ ಹೆಲ್ದಿ ಆಯಿಲ್ಸ್ ಇರುತ್ತೆ. ಸೊ ಈ ಆಯಿಲ್ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಈ ಆಯಿಲ್ ನ ಬಳಸಿ ಮಾಡಿರುವಂತಹ ಯಾವುದೇ ಡಿಶ್ ನ ನೀವು ಗಿಲ್ಟ್ ಫ್ರೀ ಆಗಿ ತಿನ್ಬಹುದು. ಸ್ವತಃ ಬ್ರ್ಯಾಂಡೇ ಹೇಳೋ ಹಾಗೆ ಫ್ರೀಡಮ್ ಟು ಈಟ್, ಫ್ರೀಡಮ್ ಟು ಎಂಜಾಯ್. ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಂಡಿಯಾದ ಅತಿ ಹೆಚ್ಚು ಸೇಲ್ ಆಗ್ತಾ ಇರುವಂತ ಆಯಿಲ್. ಜೊತೆಗೆ ಇದು ಮಾಡರ್ನ್ ಫೆಸಿಲಿಟಿಯಲ್ಲಿ ತಯಾರಾಗುವಂತ ಎಣ್ಣೆ. ಯಾವುದೇ ರೀತಿಯ ಹ್ಯೂಮನ್ ಟಚ್ ಇರೋದಿಲ್ಲ. ಇನ್ನೊಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಕಡಿಮೆ ಎಣ್ಣೆನ ಬಳಸಿ ಜಾಸ್ತಿ ಅಡುಗೆ ಮಾಡಬಹುದು. ಸೊ ಏಲಕ್ಕಿಯಲ್ಲಿ ನಾನು ಒಂದೇ ಒಂದು ಏಲಕ್ಕಿ ಯೂಸ್ ಮಾಡ್ತಾ ಇದ್ದೀನಿ ಫಾರ್ ಟೇಸ್ಟ್. ಸೊ ಒಂದು ಏಲಕ್ಕಿ ಮತ್ತೆ ಇಲ್ಲಿ 1 ಇಂಚಷ್ಟು ಚಕ್ಕೆ ಹಾಕೊಳ್ತಾ ಇದ್ದೀನಿ. ಸೊ ಇವಾಗ ಆನಿಯನ್ ಆಡ್ ಮಾಡ್ತಾ ಇದ್ದೀನಿ ಇದಕ್ಕೆ. ಆನಿಯನ್ ಇದಕ್ಕೆ ಒಂದು 3 ಮೀಡಿಯಂ ಸೈಜ್ ಆನಿಯನ್ ತುಂಬಾ ಫುಲ್ ಫೈನ್ ಚಾಪ್ ಆಗಿ ಕಟ್ ಮಾಡ್ಕೊಬೇಕು. ಮತ್ತೆ ಆನಿಯನ್ ಹಾಕಿದಾಗ ನಮ್ಗೆ ಆಯಿಲ್ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಬೇಕು ನಾವು. ಇಲ್ಲಾಂದ್ರೆ ಫುಲ್ ಆನಿಯನ್ ಎಲ್ಲ ಬೇಗ ಫ್ರೈ ಆಗ್ಬಿಡುತ್ತೆ. ಸೊ ಇವಾಗ ನಾನು ಆನಿಯನ್ ಫ್ರೈ ಆದ್ಮೇಲೆ ಇದಕ್ಕೆ ಖಾರಕ್ಕೆ ಅಂದ್ರೆ ಇವಾಗ ನೀವು ತುಂಬಾ ಖಾರ ತಿಂತೀರಾ ಅಂದ್ರೆ ಹಾಕೊಬಹುದು. ಸ್ವಲ್ಪ ಖಾರ ಕಮ್ಮಿ ಅಂದ್ರೆ 1 ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ ಹಾಕೊಂತ ಇದೀನಿ. ಇದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರ್. ಸೊ ಇವಾಗ ನಾವೇನ್ ಗ್ರೈಂಡ್ ಮಾಡ್ಕೊಂಡಿದ್ವಿ ಈ ಪೇಸ್ಟ್ ನ ಆಡ್ ಮಾಡೋಣ.
ಗ್ರೇವಿ ಸ್ವಲ್ಪ ಗಟ್ಟಿ ಇದೆ ಇದು, ಓಕೆನಾ? ಇದು ಗಟ್ಟಿಲೇನೆ ಒಂದು 2 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡು ಆಮೇಲೆ ಇದಕ್ಕೆ ನಾವೊಂದು ನೀರನ್ನ ಆ್ಯಡ್ ಮಾಡ್ಕೊಂಡು 1 ಕಪ್. ಓಕೆ, 1 ಕಪ್ ಅಷ್ಟು ನೀರು ಸಾಕು. ಇದಕ್ಕೆ ಒಂದು ಲಿಡ್ನ ಕ್ಲೋಸ್ ಮಾಡೋಣ. ಸೊ ಇವಾಗ ಕ್ಲೋಸ್ ಮಾಡಿ ಅದನ್ನ ಲೋ ಫ್ಲೇಮಲ್ಲೇ ನಾವೊಂದು 2-3 ಮಿನಿಟ್ಸು ಚೆನ್ನಾಗಿ ಬಾಯ್ಲ್ ಮಾಡ್ಕೊಬೇಕು. ಬಿಕಾಸ್ ಅದು ನಾವು ಹಸಿ ಟೊಮೊಟೊ ಹಾಕ್ಕೊಂಡಿರೋದ್ರಿಂದ ಅದು ಸ್ವಲ್ಪ ಬಾಯ್ಲ್ ಆದರೆ ಟೇಸ್ಟ್ ಕರೆಕ್ಟಾಗಿ ಬರುತ್ತೆ. ಅವರಲ್ಲಿ ಹಸಿ ಹಸಿ ಥರ ಫೀಲ್ ಆಗುತ್ತೆ ನಮಗೆ ತಿಂತಾ ಇದ್ರೆ. ಇವಾಗ ಟೊಮೆಟೊ ಚೆನ್ನಾಗಿ ಬಾಯ್ಲ್ ಆಗಿದೆ. ಸೊ ಇದಕ್ಕೆ ನಾವು ಇವಾಗ ಏನು ಸೋಯಾನ ನಾವು ಬಾಲ್ ತರ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಇದಕ್ಕೆ ಆ್ಯಡ್ ಮಾಡೋಣ. ಸೊ ಬಿಫೋರ್ ಆ್ಯಡಿಂಗ್ ದಟ್ ಇವಾಗ ನಾನು ಇದಕ್ಕೆ ಗ್ರೇವಿಗೆ ಸಾಲ್ಟ್ ಹಾಕ್ತಾ ಇದ್ದೀನಿ. ಸಾಲ್ಟ್ ನಿಮ್ಗೆ ಎಷ್ಟು ಬೇಕು ಇವಾಗ, ಬಿಕಾಸ್ ನಮ್ಗೆ ಗೊತ್ತಿರುತ್ತೆ ನಾವು ಎಷ್ಟು ಖಾರ ಹಾಕಿದೀವಿ ಅಂತ. ಸೊ ಅದ್ರ ಬೇಸ್ಡ್ ನಾವು ಇದಕ್ಕೆ ಸಾಲ್ಟ್ನ ಆ್ಯಡ್ ಮಾಡ್ಕೊಬೇಕು. ಸೊ ಇವಾಗ ಇದು ಬಾಯ್ಲ್ ಆಗ್ತದೆ. ಇದಕ್ಕೆ ನಾನೇನು ಸೋಯಾ ಚಾಕ್ಸ್ದು ಕೈಮಾ ಮಾಡ್ಕೊಂಡಿದ್ವಿ ಇದನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಓಕೆ. ಸೊ ಇದು ಆ್ಯಡ್ ಮಾಡಿ ಆದ್ಮೇಲೆ ಎಗೇನ್ ನಾವು ಇದನ್ನ ಒಂದು 2 to 3 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಮತ್ತೆ ಬನ್ನಿ ಇಲ್ಲೇ ಸೈಡಲ್ಲಿ ಕಾಫಿ ಕುಡ್ಕೊಂಬರೋಣ. ಸ್ವಲ್ಪ ಅಂದ್ರೆ ಫುಲ್ ಮಿಕ್ಸ್ ಮಾಡಿಬಿಡಿ, ಜಸ್ಟ್ ಸ್ವಲ್ಪ. ಆಕ್ಚುಲಿ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಿದ್ರೆ ಬೇಗ ಬಾಯ್ಲ್ ಆಗುತ್ತೆ. ಓಕೆ, ನಿಮ್ಮ ಮಾತಿಗೆ ನಾವು ಯಾಕಿಲ್ಲ ಅನ್ನ ಸೊ ಇವಾಗ ನೀಟಾಗಿ ಇದೆಲ್ಲ ಬಾಯ್ಲ್ ಆಗಿದೆ. ಇವಾಗ ಇದನ್ನ ಹೇಗೆ ತಿನ್ನೋದು ನಾವು? ಇದನ್ನ ನೀವು ಚಪಾತಿ ಜೊತೆ ತಿನ್ಬೋದು, ಆರ್ ಎಲ್ಸ್ ಗೀ ರೈಸ್ ಜೊತೆ ತಿನ್ಬೋದು, ನಾರ್ಮಲ್ ರೈಸ್ ಜೊತೆನೂ ತಿನ್ಬೋದು. ನಾನು ತಗೊಳ್ಳಿ, ನಿಮಗೋಸ್ಕರ ಇವತ್ತು ನಾನು ಮಾಡಿದ್ದೀನಿ ಸೋಯಾ ಚಾಕ್ಸ್ದು ಕೈಮಾ. ಓಕೆ, ನೋಡಿದ್ರಲ್ಲ, ನನಗಂತೂ ಸಖತ್ ಇಷ್ಟ ಆಯ್ತು. ಘಮ ಘಮ ಅಂತಿದೆ, ಹಾಗೆ ನೋಡೋದಕ್ಕೂ ತುಂಬಾ ಚೆನ್ನಾಗಿದೆ. ಸೊ ಟೇಸ್ಟ್ ಮಾಡೋದು ಒಂದೇ ಬಾಕಿ. ಹರ್ಷಿತಾ ಅವರೇ, ನಿಮ್ಮೇಲೆ ನಂಬಿಕೆ ಇಟ್ಟು ಇಲ್ಲ ಚೆನ್ನಾಗಿದೆ ಟೇಸ್ಟ್ ಮಾಡ್ತಾ ಇದ್ದೀನಿ ನಾನು. ಸಖತ್ತಾಗಿದೆ, ತುಂಬಾ ಇಷ್ಟ ಆಯ್ತು. ಅನ್ಸದೇ ಇಲ್ಲ ಇದನ್ನ ನೀವು ಸೋಯಾ ಚಂಕ್ಸ್ ಮಾಡಿದೀರಾ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ಹರ್ಷಿತಾ ಅವರೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಕೈಮಾ. ಥ್ಯಾಂಕ್ ಯು ಮ್ಯಾಮ್. ಸೋಯಾ ಚಂಕ್ಸ್ ಕೈಮಾ ಮಾಡುವ ವಿಧಾನ. ಮೊದಲಿಗೆ ನೆನೆಸಿಟ್ಟುಕೊಂಡ 250 ಗ್ರಾಂ ಸೋಯಾ ಚಂಕ್ಸ್ ಮಿಕ್ಸಿ ಜಾರಿಗೆ ಹಾಕಿ ಕೈಮಾ ರೂಪದಲ್ಲಿ ರುಬ್ಬಿ ಒಂದು ಬೌಲ್ನಲ್ಲಿ ತೆಗೆದಿಟ್ಟುಕೊಳ್ಳಿ. ಅದೇ ಮಿಕ್ಸಿ ಜಾರಿಗೆ 2 ಹಸಿಮೆಣಸಿನಕಾಯಿ, 1.5 ಇಂಚು ಚಕ್ಕೆ, ಅರ್ಧ ಟೀ ಸ್ಪೂನ್ ಕಾಳು ಮೆಣಸು, 1 ಬೌಲ್ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 10 ಎಸಳು ಬೆಳ್ಳುಳ್ಳಿ ಹಾಗೂ 1 ಇಂಚು ಶುಂಠಿ ಹಾಕಿ ಪೇಸ್ಟ್ ಮಾಡಿಕೊಳ್ಳಿ. ಈಗ ರುಬ್ಬಿದ ಸೋಯಾ ಚಂಕ್ಸ್ ಮಿಶ್ರಣಕ್ಕೆ ತಯಾರಿಸಿಕೊಂಡ ಮಸಾಲೆ ಪೇಸ್ಟ್, 2 ಟೇಬಲ್ ಸ್ಪೂನ್ ಹುರಿಗಡಲೆ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ತಯಾರಾದ ಸೋಯಾ ಚಂಕ್ಸ್ ಮಿಶ್ರಣದಿಂದ ಸಣ್ಣ ಸಣ್ಣ ಉಂಡೆ ಆಕಾರಗಳನ್ನು ಮಾಡಿಟ್ಟುಕೊಂಡು ಪಕ್ಕಕ್ಕೆ ಎತ್ತಿಡಿ. ಮಿಕ್ಸಿ ಜಾರಿಗೆ 4 ಟೊಮ್ಯಾಟೊ ಹಾಗೂ ನೆನೆಸಿದ ಗೋಡಂಬಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಈಗ ಬಾಣಲೆಗೆ 3 ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ಬಿಸಿ ಮಾಡಿ. ಎಣ್ಣೆ ಕಾದ ನಂತರ 1 ಏಲಕ್ಕಿ, 1 ಇಂಚು ಚಕ್ಕೆ ಮತ್ತು 1 ಬೌಲ್ ಹಚ್ಚಿದ ಈರುಳ್ಳಿ ಹಾಕಿ ಹೊಂಬಣ್ಣ ಬರುವವರೆಗೆ ಹುರಿಯಿರಿ. ಹುರಿದ ಮಸಾಲೆಗೆ ಅಚ್ಚ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಸೇರಿಸಿ ಸ್ವಲ್ಪ ಕೈಯಾಡಿಸಿ. ರುಬ್ಬಿಟ್ಟುಕೊಂಡ ಟೊಮ್ಯಾಟೊ ಗೋಡಂಬಿ ಮಿಶ್ರಣವನ್ನು ಹಾಕಿ ಸ್ವಲ್ಪ ನೀರು ಸೇರಿಸಿ ಮಸಾಲೆಯ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡಿದರೆ ಗ್ರೇವಿ ತಯಾರಾಗುತ್ತದೆ. ಈಗ ಗ್ರೇವಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬಾಣಲೆಗೆ ಮುಚ್ಚಳ ಮುಚ್ಚಿ ಸ್ವಲ್ಪ ಸಮಯ ಕುದಿಯಲು ಬಿಡಿ. ಗ್ರೇವಿ ಕುದಿ ಬಂದಾಗ ಮೊದಲೇ ಸಿದ್ಧಪಡಿಸಿಕೊಂಡ ಸೋಯಾ ಕೈಮಾ ಉಂಡೆಗಳನ್ನು ಒಂದೊಂದಾಗಿ ಗ್ರೇವಿಯೊಳಗೆ ಬಿಡಿ. ಉಂಡೆಗಳು ಒಡೆಯದಂತೆ ನಿಧಾನವಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಸಣ್ಣ ಉರಿಯಲ್ಲಿ ಸೋಯಾ ಉಂಡೆಗಳನ್ನು ಬೇಯಿಸಿಕೊಂಡರೆ ಬಿಸಿ ಬಿಸಿಯಾದ ಸೋಯಾ ಚಂಕ್ಸ್ ಕೈಮಾ ಸವಿಯಲು ಸಿದ್ಧ. ಓಕೆ ಹರ್ಷಿತಾ ಅವರೇ, ನಮ್ಮ ಅಡುಗೆ ಮನೆಗೆ ಬಂದು ಅದ್ಭುತವಾದ ಸೋಯಾ ಚಂಕ್ಸ್ ಕೀಮಾನ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿತ್ತು. ನಮ್ಮ ಕಡೆಯಿಂದ ನಿಮಗೆ ಯಾವಾಗ್ಲೂ ಇದೆಷ್ಟು ಗ್ರೀನ್ ಆಗಿದೆಯೋ ನಿಮ್ಮ ಬದುಕು ಕೂಡ ಅಷ್ಟೇ ಹಸಿರಾಗಿರ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮ್ಯಾಮ್. ಹಸಿರು ಉಳಿಸಿ ಬೆಳೆಸಿ. ಥ್ಯಾಂಕ್ ಯು ಮ್ಯಾಮ್. ಇವತ್ತಿನ ನಮ್ಮ ಮನೆ ಮದ್ದು ಅಲ್ಲಿ ಯಾವ ರೆಮಿಡಿಯನ್ನ ತೋರಿಸೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಡಾಕ್ಟರ್ ಅಂತ ನೋಡೋಣ. ಸೊ ಪ್ಲೀಸ್ ವೆಲ್ಕಮ್ ಔಷಧಿ ರಹಿತ ಚಿಕಿತ್ಸಾ ತಜ್ಞರು ಡಾಕ್ಟರ್ ಪೂರ್ವಿ ಜಯರಾಜ್. ಇವಾಗ ನಾನು ನಿಮ್ ವಯಸ್ಸು ಎಷ್ಟು ಅಂತ ಕೇಳಲ್ಲ, ಇಲ್ಲ ಯಾವ ರೆಮಿಡಿ ತೋರಿಸ್ತಿದ್ದೀರಾ ಅಂತ ಕೇಳಲ್ಲ. ನಾನೊಂದ್ ಕತೆ ಹೇಳ್ತೀನಿ. ಒಂದ್ ಊರಲ್ಲಿ ಒಬ್ಬ ಬಕಾಸುರ ಅಂತ ಇದ್ದಂತೆ. ಅವನು ಎಷ್ಟು ತಿಂದ್ರು ಸಾಕಾಗ್ತಾ ಇರ್ಲಿಲ್ವಂತೆ. ಆ ತರ ಕೆಲವ್ರು ಮನೇಲೂ ಇರ್ತಾರೆ, ತಿಂತಾನೆ ಇರ್ತಾರೆ. ಆಮೇಲೆ ಅವ್ರಿಗೆ ಅನ್ಸುತ್ತೆ ನಾನೇನ್ ಇಷ್ಟೊಂದು ತಿಂತಾನೆ ಇದ್ದೀನಿ ಅಂತ. ಇದಕ್ಕೆ ಒಂದ್ ರೀತಿಲಿ ಬಿಂಜ್ ಈಟಿಂಗ್ ಅಂತೀವಿ. ಕೆಲವೊಂದು ಸೈಕಲಾಜಿಕಲ್, ಬಟ್ ಕೆಲವು ನ್ಯೂಟ್ರಿಷನ್ ಡೆಫಿಷಿಯನ್ಸಿಯಿಂದಾನು ಬರುತ್ತೆ.
ಆ ತರದ ಹಸು ಯಾಕೆ ಬರುತ್ತೆ, ಅದನ್ನ ನಿಗಿಸ್ಕೊಳ್ಳೋದಕ್ಕೆ ನಮ್ಮ ಆಹಾರ ಪದ್ಧತಿಯಲ್ಲಿ ಏನ್ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ತಿಳ್ಕೊಳ್ದೇ ಇದ್ರೆ ಅದೇ ತರ ತಿಂದು 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 ಒಂದು ಸೈಕಲಾಜಿಕಲ್ ಆಗಿ ಇನ್ನೊಂದು ಫಿಸಿಕಲಿನೂ ವಿಪರೀತ ಏರುಪೇರಾಗಿ ಆಮೇಲೆ ಸಫರ್ ಮಾಡ್ಬೇಕಾಗತ್ತೆ. ಅದರಿಂದ ಎರಡನ್ನೂ ಗೆಲ್ಲೋದಕ್ಕೆ ಒಂದು ಅಮೇಝಿಂಗ್ ಪ್ರೋಟೀನ್ ಸ್ಮೂದಿ ಹೇಳ್ಕೊಡ್ತಾರೆ. ಸೂಪರ್. ನಮ್ಮ ಡಾಕ್ಟರ್ ಮಾಡ್ತಾ ಇರುವಂತಹ ಇವತ್ತಿನ ಪ್ರೋಟೀನ್ ಸ್ಮೂದಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಇದೆ. ಓಕೆ. ನಾನವ್ರೆ ನೋಡಿ, ಓಟ್ಸ್ ತುಂಬಾ ಏನ್ ಬೇಕಾಗಲ್ಲ, ನೆನೆ ಇಟ್ಟಿದ್ದೆ ನಾನು. ಹೌದು, ಒಂದು 10 ನಿಮಿಷ ನೆನೆಕಿದ್ರು ಸಾಕು, ಬಟ್ ಸ್ವಲ್ಪ ಹೊತ್ತು ಹೆಚ್ಚು ಇಡಬಹುದು. 2 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಆಮೇಲೆ ಚಿಯಾ ಸೀಡ್ಸ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ತುಂಬಾ ಹೆಲ್ದಿ ಇದು. ಸೊ ಅದನ್ನು ನಿಮ್ಗೆ ಇಷ್ಟ ಅಂದ್ರೆ 1 ಸ್ಪೂನ್ ಎಕ್ಸ್ಟ್ರಾ ಹಾಕೊಳ್ಬಹುದು, ಇಲ್ಲಾಂದ್ರೆ 1 ಸ್ಪೂನ್ ಹಾಕಿದ್ರು ನಡೆಯುತ್ತೆ. ಅಂಡ್ ಇಲ್ಲಿ ಒಂದು 4 ಖರ್ಜೂರ. ನಿಮ್ಗೆ ಸ್ವೀಟ್ ತುಂಬಾ ಇಷ್ಟ ಅಂದ್ರೆ ಹಾಕೋಬಹುದು, ಏನು ತೊಂದರೆ ಇಲ್ಲ. ಇದು ಬಾದಾಮಿ. ನಿಮ್ಗೆ ರಾತ್ರಿ ನೆನೆ ಇಡೋದು ಮರ್ತೋಯ್ತು ಅಂದ್ರೆ ಬಿಸಿನೀರಲ್ಲಿ ನೆನೆ ಇಟ್ರೆ 10 ನಿಮಿಷಕ್ಕೆ ಸಿಪ್ಪೆ ತೆಗಿಬಹುದು. ಎಸ್, ಯಾಕಂದ್ರೆ ಯೂಶಲಿ ಸಿಪ್ಪೆ ಸಮೇತ ತಿನ್ಬಾರ್ದು ಅಂತಾರಲ್ಲ. ಸೊ ನೀವು ಅದಕ್ಕೆ ಜಸ್ಟ್ ಒಂದು 10 ನಿಮಿಷ ಬಿಸಿನೀರಲ್ಲಿ ನೆನೆ ಇಟ್ರೆ ಆಗತ್ತೆ, ಬೇಗ ಸಿಪ್ಪೆ ಆಚೆ ಬಂದ್ಬಿಡುತ್ತೆ. ನಾವಿಲ್ಲಿ ಒಂದು ಅರ್ಧ ಆಪಲ್ ಅಷ್ಟು ಆಪಲ್ ಹಾಕೊಳ್ಬಹುದು. ಆಪಲ್ ಇಷ್ಟ ತಗೊಳ್ತೀವಿ ಅಂದ್ರೆ ಪೂರ್ತಿ ಆಪಲ್ ಹಾಕೊಳ್ಬಹುದು, ತೊಂದರೆ ಇಲ್ಲ. ಇದು ನನ್ನ ಫೇವ್ರೆಟ್ ಅಗಸೆ ಬೀಜ ರೋಸ್ಟ್ ಮಾಡಿದೀವಿ. ಲಾಸ್ಟ್ ಟೈಮ್ ಕೂಡ ನಾವು ಹೇಳ್ತಾ ಇದ್ವಿ, ಫ್ಲಾಕ್ಸ್ ಸೀಡ್ಸ್ ನ ರೋಸ್ಟ್ ಮಾಡಿದ್ರೇನೆ ಅದು ಹೆಚ್ಚು ಅದ್ರ ಫ್ಲೇವರ್ ಆಗ್ಲಿ ಅಥವಾ ನ್ಯೂಟ್ರಿಷನ್ ಆಗ್ಲಿ ದೇಹಕ್ಕೆ ಸಿಗತ್ತೆ ಅಂತ. 2 ಸ್ಪೂನ್ ಅಷ್ಟು ಹಾಕ್ತೀನಿ, ಸಾಕಾಗತ್ತೆ. ಅಂಡ್ ಇಲ್ಲೊಂದು ಮ್ಯಾಜಿಕ್ ಇಂಗ್ರೀಡಿಯೆಂಟ್ ಇದೆ, 1 ಚಿಟಿಕೆ ಅಷ್ಟು ಸಿನಮನ್ ಪೌಡರ್, ಚಕ್ಕೆ ಪುಡಿ. ಎಸ್, ಸ್ಮೂದಿಗೆ ಆಕ್ಚುಲಿ ಈ ತರ ಉಪಯೋಗಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಸ್, ಸೊ ಇದನ್ನ ನಾವು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಸ್ಮೂದಿ ಕನ್ಸಿಸ್ಟೆಂಟಿಗೆ ಗ್ರೌಂಡ್ ಮಾಡ್ಕೋಬೇಕು. ಸ್ವಲ್ಪ ನೀರು ಅಂದ್ರೆ ಎಷ್ಟು ಹಾಕ್ಲಿ ಇವಾಗ? ಒಂದು ಅರ್ಧ ಚಿಕ್ಕ ಗ್ಲಾಸ್ ಅಷ್ಟು ಹಾಕಿ ಸಾಕು. ಎಸ್, ಪರ್ಫೆಕ್ಟ್ ಸ್ಮೂದಿ ಆಗಿರೋದನ್ನ ನಾವು ತುಂಬಾ ನುಣ್ಣಗೆಲ್ಲ ಏನು ಇದನ್ನ ರುಬ್ಬೋ ತರ ಎಲ್ಲ ಮಾಡೋದು ಬೇಕಾಗಿಲ್ಲ. ಸೊ ಅಷ್ಟೇ, ಇನ್ನೇನು ನಮ್ಗೆ ಇದಕ್ಕೆ ಅವಶ್ಯಕತೆ ಇಲ್ಲ. ಡಾಕ್ಟ್ರೆ, ಹಿಂಗೊಂದು ರೆಮಿಡಿ ರೆಡಿ ಮಾಡ್ಬಿಡ್ತೀರಾ ನೀವು? ಯಾವಾಗ ಪ್ರೋಟೀನು ಫೈಬರ್ ಎಲ್ಲ ಚೆನ್ನಾಗಿ ಸಿಗತ್ತೋ ದೇಹಕ್ಕೆ, ಆಮೇಲೆ ಒಂಥರ ಹೊಟ್ಟೆ ತುಂಬಿದೆ ಅನ್ನೋ ಫೀಲಿಂಗ್ ಕೊಡುತ್ತೆ ಫೈಬರ್ ಹೆಚ್ಚು ತಗೊಂಡ್ರೆ. ಅದನ್ನ ಮತ್ತೆ ಮತ್ತೆ ಹಸುವಾಗೋದು ಆ ತರದ ಟಾರ್ಚರ್ ಪಾಪ ಬಾಡಿಗೂ ಬ್ರೈನು ನಾವು ಕೊಡಲ್ಲ. ನನ್ನಂತವ್ರಿಗೆ ಬೇಕು. ಯಾಕೆ ಹೇಳಿ, ನಮ್ ಕಿಚನ್ಗೆ ಯಾರಾದ್ರೂ ಬರೀ ನಂಗೆ ಹಸು ಸ್ಟಾರ್ಟ್ ಆಗುತ್ತೆ. ಸಕ್ಕತ್ತಾಗಿದೆ. ಸ್ವೀಟ್ ಇದೆಯಾ? ಅಯ್ಯ, ಬಿಕಾಸ್ ನೀವು ಖರ್ಜೂರ ಹಾಕಿರೋದ್ರಿಂದ ಆಪಲ್ ಅಲ್ಲಿ ಒಂಚೂರು ಸ್ವೀಟ್ ಇರುತ್ತೆ. ಖರ್ಜೂರ ಹಾಕಿರೋದ್ರಿಂದ ಅದು ಕೂಡ ಬೈಕ್ ಸಿಗ್ತಾ ಇದೆ. ಮಕ್ಕಳು ಕೂಡ ತಿನ್ನೋದಕ್ಕೆ ಏನು ಹಠ ಮಾಡಲ್ಲ. ಬ್ಯೂಟಿಫುಲ್, ತುಂಬಾ ಸಖತ್ತಾಗಿದೆ. ನೋಡ್ರಲ್ಲ ಸ್ಮೂತಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಸೊ ಪದೇ ಪದೇ ಹಸುವಾಗ್ತಾ ಇದೆ, ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ತಿನ್ನೋದು ಅನ್ನೋದ್ರಿಂದ. ಅದು ಕೂಡ ಒಂದು ಪ್ರಾಬ್ಲಮ್, ಸರಿಯಾಗಿ ನಮ್ಮ ದೇಹಕ್ಕೆ ನ್ಯೂಟ್ರಿಷನ್ಸ್ ಹೋಗ್ತಾ ಇಲ್ಲ ಅಂತ ಡಾಕ್ಟರ್ ಹೇಳಿದ್ಮೇಲೆ ನಮಗೆ ಗೊತ್ತಾಗಿದ್ದು. ಸೊ ಈ ತರದ ಒಂದು ಹೋಮ್ ರೆಮಿಡಿಯನ್ನ ಮಾಡ್ಕೊಂಡು ನಿಮ್ಮ ಆರೋಗ್ಯನ ಕೂಡ ಚೆನ್ನಾಗಿಟ್ಕೊಳ್ಳಿ. ಸೊ ಈ ಸಿಂಪಲ್ ರೆಮಿಡಿಯನ್ನ ಹೇಳ್ಕೊಟ್ಟಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಡಾಕ್ಟ್ರೆ. ನೋಡಿದ್ರಲ್ಲ ನಮ್ಮ ಪಾಲಕ್ ಆಲೂ ಕಬಾಬ್ ಎಷ್ಟು ಆವಾಜ್ ಮಾಡ್ತಾ ಇತ್ತು ನಮ್ಮ ನವಾಜ್ ಅವರ ಕಡೆಯಿಂದ. ಹಾಗೇನೆ ಸೋಯಾ ಚಂಕ್ಸ್ ಕೀಮಾ ಬಾಲ್ಸ್ ಕೂಡ ಸಕ್ಕತ್ತಾಗಿತ್ತು. ನಾನಂತೂ ಸೂಪರ್ ಮಜಾ ಮಾಡಿದೀನಿ. ಜೊತೆಗೆ ಹೋಮ್ ರೆಮಿಡಿ ಕೊಟ್ಟ ನಮ್ಮ ಡಾಕ್ಟರ್ಗೂ ಥ್ಯಾಂಕ್ಸ್ ನ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರೋದು ತನುದಿಯಾ ಪ್ರೆಸೆಂಟ್ಸ್ ಅಡುಗೆ ಮನೆ ಪವರ್ಡ್ ಬೈ SSP ಹಿಂಗು, ರುಚಿ ಬ್ಲಾಸ್ಟ್, ಪರಿಮಳ ಕ್ಲಾಸ್, ರಿಟೇಲ್ ಪಾರ್ಟ್ನರ್ ಸ್ಮಾರ್ಟ್ ಬಜಾರ್. ಇಂದಿನ ಅಡುಗೆಯಲ್ಲಿ ಬಳಸಿರುವಂತಹ ಎಲ್ಲಾ ವಸ್ತುಗಳು ನಿಮ್ಮ ಹತ್ತಿರದ ಸ್ಮಾರ್ಟ್ ಬಜಾರ್ಗಳಲ್ಲಿ ಲಭ್ಯ. ಸ್ಪೆಷಲ್ ಪಾರ್ಟ್ನರ್ Freedom Refined Sunflower Oil. Signing off. Tata. Bye-bye.